ನಗೆಗಡಲಿನ ಮಣಿಮಾಲೆ ಬೆಂದೊಡಲಿನ ಈ ನೆಲದಲ್ಲಿ ನಗೆಗಡಲಿನ ಮಣಿಮಾಲೆ ದಶಾವತಾರ ಹಾಕುವ ಮಂತ್ರಿ ಮಂತ್ರಿಯಪ್ಪ ದಶಾವತಾರ ಹಾಕುವ ಮಂತ್ರಿ ಮಂತ್ರಿಯಪ್ಪ ದಶಾವತಾರ ಹಾಕುವ ಮಂತ್ರಿ ದೇಶವ ಮಾರುವ ಕನ್ನಾಡಿ ದಶಾವತಾರ ಹಾಕುವ ಮಂತ್ರಿ ದೇಶವ ಮಾರುವ ದಲ್ಲಾಳಿ ಸಮಾಜ ಸೇವೆಯ ಸೋಗಿನ ಧ್ವನಿಯೋ ವಿಷಮಾರಾಟದ ದುವಾರಿ ಸಮಾಜ ಸೇವೆಯ ಸೋಗಿನ ಧ್ವನಿಯೋ ವಿಷಮಾರಾಟದ ದುವಾರಿ ಹುಲಿ ಬೇಕಾಗುವ ನರಿ ನವಿಲಾಗುವ ಹುಲಿ ಬೇಕಾಗುವ ನರಿ ನವಿಲಾಗುವ ದಶಾವತಾರದ ಪರಿನೋಡನ್ನ ದಶಾವತಾರದ ಪರಿನೋಡಣ್ಣ ಅವತಾರಗಳ ನಂದೆಯಲ್ಲಿ ಕುರಿಮರಿಗಳ ಈ ಮಂದೆಯಲ್ಲಿ ಅವತಾರಗಳ ಮಂದೆಯಲ್ಲಿ ಕುರಿಮರಿಗಳ ಈ ಮಂದೆಯಲ್ಲಿ ಕರುಣೆಯ ಆಮುಖವೇ ಕರುಣೆಯ ಆಮುಖದಲ್ಲಿ ನಗಲಿ ಶಾಮರ ಆರ್ಭಟದಲ್ಲೇ ನಗಲಿ ಶ್ಯಾಮರ ಆರ್ಭಟದಲ್ಲಿ ನಗಲಿ ಶಾಮರ ಆರ್ಭಟದಲ್ಲಿ ನಗಲಿ ಶ್ಯಾಮರ ಆರ್ಭಟದಲ್ಲಿ ನಗಲಿ ಶ್ಯಾಮರ ಆರ್ಭಟದಲ್ಲಿ ನಗಲಿ ಶ್ಯಾಮರ ಆರ್ಭಟದಲ್ಲಿ ಇಡೀ ಹೆಗಡ ಕಲಾ ಗರ್ಜನೆಯಲ್ಲಿ ಈ ಹರ್ಬಣಗಳ ವಂದನೆಯಲ್ಲಿ ಇಡೀ ಹೆಗಡ ಕಲಾ ಗರ್ಜನೆಯಲ್ಲಿ ಈ ಹರ್ಬಣಗಳ ವಂದನೆಯಲ್ಲಿ ಅಸಲಿ ಪ್ರಭುವಿನ ದನಿಯಲ್ಲಿ ಅಸಲಿ ಪ್ರಭುವಿನ ಧ್ವನಿಯಲ್ಲಿ ಅಸಲಿ ಪ್ರಭುವಿನ ಧ್ವನಿಯಲ್ಲಿ ಅಸಲಿ ಪ್ರಭುವಿನ ಧ್ವನಿಯಲ್ಲಿ ಇಂದು ನೀವು ನೋಡುವ ನಾಟಕ ಅವತಾರ. ಅವತಾರಗಳು ಎನ್ನುವ ಹೆಸರು ದಶಾವತಾರವನ್ನು ನೆನಪಿಸಿದರು. ಜನಪದ ದೇವತೆಗಳ ಅವತಾರಗಳು ಸಾವಿರಾರು. ಈ ನಾಟಕ ಸೂಚಿಸಲು ಪ್ರಯತ್ನಿಸುವುದು ನಮ್ಮ ಗ್ರಾಮ ಜೀವನದಲ್ಲಿ ಬೇರೆಯಿಂದ ಮೇಲೆ ಕಾಣಿಸಿಕೊಳ್ಳುವ ದೇವರ ಹಾಗೂ ಆ ದೇವರಿಗೆ ಗೊತ್ತಿದ್ದ ಅವತಾರ. ಇದರ ಹಿಂದೆ ಮೌಲ್ಯ ಅಜ್ಞಾನಗಳಿವೆ ಎಂಬುದನ್ನು ಅರಿಯುವುದು, ಮೌಲ್ಯ ಅಜ್ಞಾನಗಳಿವೆ ಎಂಬುದನ್ನು ಮರೆಯುವಂತೆ ಜೊತೆಗೆ ಬಹಳ ಸಲ ಈ ದೇವರ ಅವತಾರಗಳ ಹಿಂದೆ ಜನರ ಅಜ್ಞಾನವನ್ನು ಬಳಸಿಕೊಳ್ಳುವ ಯಾವುದಾದರೊಬ್ಬನ ಜಾಣತನವು ಗೋಚರಿಸುತ್ತದೆ. ಯಾವನಾದರೊಬ್ಬನ ಜಾಣತನವು ಗೋಚರಿಸುತ್ತದೆ. ಅವತಾರಗಳು ಕೃತಿಯಲ್ಲಿ ದಾಖಲಾಗಿರುವ ಘಟನೆಗಳು ನಾನೇ ಸೃಷ್ಟಿಸಿ ಬರೆದವುಗಳಲ್ಲ. ಅವು ಜನರ ಬೇಕೆ ಜಾನಪದ ವಕ್ತೃಗಳು ನೀಡಿದವು. ಕೆಲವನ್ನು ನಾನು ಕಣ್ಣಾರೆ ನೋಡಿ ಬರ್ತಿದ್ದೆ. ಆದ್ದರಿಂದ ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶ ನನಗಿಲ್ಲ. ಇದನ್ನು ನೋಡಿ ಯಾರಾದರೂ ನೋವಾದರೆ ನೊಂದುಕೊಳ್ಳುವವರಿಗೆ ನಾನೇ ಮನೆ. ಇದನ್ನು ನೋಡಿ ಯಾರಾದರೂ ನಕ್ಕರೆ ಆ ನಗುವಿನಲ್ಲಿ ನಾನು ಜೊತೆಗಾರನಾಗುತ್ತೇನೆ. ದೇವರ ಬಗ್ಗೆ ವಾದಿಸಿ ವಾದಿಸಿ ಜಗಳಗಳಾಗುತ್ತವು. ಈ ವಿಚಾರದಲ್ಲಿ ಕಹಿ ಅನುಭವಗಳ ಮೊತ್ತವೇ ನನ್ನ ಬಳಿ. ಬೆಂಗಳೂರಿಗೆ ಪೆರಿಯಾರ್ ರಾಮಸ್ವಾಮಿ ನಾಯಕರವರನ್ನು ಕರೆಸಿದ್ದಾಗ ಕಾರ್ಯಕರ್ತರಲ್ಲಿ ನಾನು ಒಬ್ಬ. ಪೆರಿಯಾರರ ಭಾಷಣದ ಆರಂಭದ ಮಾತುಗಳಿಂದ ನನಗೆ ರೋಮಾಂಚನವಾಯಿತು. ಅವಿನ್ನೂ ನೆನಪಿವೆ. ದೇವರಿಲ್ಲ, ದೇವರಿಲ್ಲ, ದೇವರಿಲ್ಲವೇ ಇಲ್ಲ. ದೇವರನ್ನು ಸೃಷ್ಟಿಸಿದವನು ಹುಟ್ಟ, ದೇವರನ್ನು ಪ್ರಚಾರ ಮಾಡುವವನು
ಮರೆಯಲು ಸಾಧ್ಯವೇ ಇಲ್ಲ. ಇಂಪಾಲ ಕಾರಿನಲ್ಲಿ ಸಾಯಿಬಾಬಾ ಇನ್ನು ವೈದ್ಯ ಫೀಲ್ಡಿಗೆ ಹೋಗುವಾಗ ಸಾಯಿಬಾಬಾ ನಿನ್ನ ಕಾರು ನಿಂತು ಹೋಯಿತಂತೆ ಸಾಯಿಬಾಬಾ ನೀನು ನೀರನ್ನ ತರ್ತೆಯಂತೆ ಸಾಯಿಬಾಬಾ ನಿಮ್ಮ ಕಿರುಬೆರಳ ಇಟ್ಟೆಯಂತೆ ಸಾಯಿಬಾಬಾ ಅದು ಪೆಟ್ರೋಲು ಹೋಯಿತಂತೆ ಸಾಯಿಬಾಬಾ ನಿನ್ನ ಕಾರು ಮುಂದಕ್ಕೆ ಹೋಯಿತಂತೆ ಸಾಯಿಬಾಬಾ ನೀನು ನೀರು ಪೆಟ್ರೋಲ್ ಮಾಡೋದಾದ್ರೆ ಸಾಯಿಬಾಬಾ ನಿನ್ನ ಸಮುದ್ರದಲ್ಲಿ ಮುಳುಗಿಸ್ತೀವ ಸಾಯಿಬಾಬಾ 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 ನಿನ್ನ ಬಣ್ಣವೆಲ್ಲ ಬಯಲಾಯ್ತ ಸಾಯಿಬಾಬಾ 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 ನಿನ್ನ ಬಣ್ಣವೆಲ್ಲ ಬಯಲಾಯ್ತ ಸಾಯಿಬಾಬಾ. ಹಾ, ನಾನು ಕಂಡ ಮತ್ತೊಬ್ಬ ಗಮನಾರ್ಹ ವ್ಯಕ್ತಿ ಡಾಕ್ಟರ್ ಅಬ್ರಹಾಂ ಕೋವು. ಇವರ ನಾಸ್ತಿಕವಾದ ಪ್ರಚಾರ ಹೆಚ್ಚು ವ್ಯವಸ್ಥಿತವಾದ ಖ್ಯಾತ ಮನಶಾಸ್ತ್ರಜ್ಞನಾದ ಈತ ತನ್ನ ಹೆಂಡತಿ ಮಕ್ಕಳೊಡನೆ ಬೆಂಗಳೂರಿಗೆ ಬಂದಿದ್ದ. ಬಿರುಸಾದ ಭಾಷಣ ಕೊಟ್ಟರು. There is no God. Everything is false, fake. Don't believe it. Everything is black market, black magic. No, never, nothing. ಬಗೆ ಬಗೆಯ ಪವಾಡಗಳನ್ನು ಮಾಡಿ ಸಭಿಕರನ್ನು ಆಶ್ಚರ್ಯಚಕಿತಗೊಳಿಸಿದರು. ಕೇಳಿದವರಿಗೆ ಬೂದಿ ಕೊಟ್ಟು ಸಂಮೋಹನೀಯ ಪ್ರದರ್ಶನ ಮಾಡಿದರು. ಸಾಯಿಬಾಬನ ಕೊಳ್ಳುತನವನ್ನ ಬಯಲಿಗಟ್ಟಿತು. ಸಾಯಿಬಾಬಾ ಹಲವಾರು ಪವಾಡಗಳನ್ನು ಮಾಡಿದರು. ಅವೇ ಪವಾಡಗಳನ್ನು ನಾನು ಮಾಡಿದ್ದೇನೆ. ಸಾಯಿಬಾಬಾ ಪವಾಡಗಳನ್ನು ಮಾಡಿದ್ದಕ್ಕಾಗಿ ನೀವು ಆತನನ್ನು ದೇವ ಮಾನವನೆಂದು ಕರೆದಿರಿ. ಅವೇ ಪವಾಡಗಳನ್ನು ಮಾಡಿದ್ದಕ್ಕಾಗಿ ನನ್ನನ್ನು ಮಾತ್ರ ನೀವು ದೇವ ಮಾನವನೆಂದು ಕರೆಯಬೇಕು. ನೀವೇನಾದರೂ ನನ್ನನ್ನು ದೇವ ಮಾನವನೆಂದು ಕರೆದರೆ ನಾನು ನಿಮ್ಮನ್ನು ಮೂರ್ಖರು ಎಂದು ಕರೆಯುತ್ತೇನೆ, ಅವಿವೇಕಿಗಳು ಎಂದು ಕರೆಯುತ್ತೇನೆ. ನೋ, ನೆವರ್, ನಥಿಂಗ್. ವಯಸ್ಸಾದವರು ಟಕಟ್ಟ ಓಡಾಡುತ್ತಾ ಆಸ್ತಿಕರನ್ನ ಗೇಲಿ ಮಾಡುತ್ತಿದ್ದ ಈ ಮನುಷ್ಯ ನನಗೆ ಇಂದಿಗೂ ಸ್ಫೂರ್ತಿಯ ಸೆಲೆ. ನನಗೆ ಇಂದಿಗೂ ಸ್ಫೂರ್ತಿಯ ಸೆಲೆ. ವಿಚಾರವಾದದಿಂದ ನನ್ನ ಮನಸ್ಸು ಮಾರ್ಕ್ಸ್ವಾದದ ಕಡೆ ಹರಿಯಿತು. ಮೂಲಭೂತ ಬದಲಾವಣೆಗೆ ಎಲ್ಲ ಬಗೆಯ ಶೋಷಣೆಗಳಿಗೆ ಮದ್ದು ಎಂದು ಮನವರಿಕೆಯಾಯಿತು. ಮೂಲಭೂತ ಬದಲಾವಣೆ ಎಲ್ಲ ಬಗೆಯ ಶೋಷಣೆಗಳಿಗೆ ಮದ್ದು ಎಂದು ಮನವರಿಕೆಯಾಗುತ್ತದೆ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ದುಂಡು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಮುತ್ತುಗಳಿವೆ ಇಲ್ಲಿ, ಪರ್ವತ ಪರ್ವತ ವಜ್ರಗಳು. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನೇ ಕೇಳುವೆವು. ಈ ಸಂಪತ್ತೆಲ್ಲ ನಮ್ಮದೇ, ಇಡೀ ಖಜಾನೆಯನ್ನೇ ಕೇಳುವೆವು, ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ, ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ಒಂದು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು, ಇಡೀ ಭೂಗೋಳವನ್ನೇ ಕೇಳುವೆವು, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಒಂದು ಸಲ ವಸುದೇವ ಗೋಪಾಲಕರವರ ಮನೆಗೆ ಹೋಗಿದ್ದಾಗ ಅದು ಇದು ಮಾತನಾಡುತ್ತಾ ಈ ಕಟ್ಟ ನಾಸ್ತಿಕವಾದಿ ನನಗೆ ಈ ದೇವರನ್ನು ನಂಬುವುದು ಬಿಡುವುದು ಮುಖ್ಯವಲ್ಲಪ್ಪ ಸಿದ್ಧಲಿಂಗಯ್ಯ. ಮಾನವೀಯತೆಯೇ ಬದುಕಿನಲ್ಲಿ ಬಹಳ ಮುಖ್ಯ ಅಂತ ಅನಿಸ್ತದೆ. ಅವರ ಆ ಮಾತು ನನಗೆ ಆಗ ಕೊಂಚ ಮಟ್ಟಿಗೆ ಒಪ್ಪಿಗೆಯಾಗಿತ್ತು. ಆದ್ರೆ ಈಗ ಅದೇ ಪರಮ ಸತ್ಯ ಅನ್ನಿಸ್ತಾ ಇದೆ. ನಾನು ಬಹಳವಾಗಿ ಮೆಚ್ಚುವ ಹಿರಿಯ ಚಿಂತಕ, ಸಂಶಯವಾದಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಇದೇ ಧೋರಣೆ ಎಂದು ನಂಬಿದ್ದೇನೆ. ಹಾಗಾಗಿ ನನಗೆ ಈ ಆಸ್ತಿಕತೆ ನಾಸ್ತಿಕತೆಗಳು ಗೌಣ. ಆಸ್ತಿಕತೆ ನಾಸ್ತಿಕತೆಗಳು ಗೌಣ. ಮಾನವೀಯ ಸಮಾಜ ರಚನೆಗೆ ನಮ್ಮೆಲ್ಲರ ಹಂಬಲವಾಗಲೆಂದು ಹಾರೈಸುತ್ತೇನೆ. ಮಾನವೀಯ ಸಮಾಜ ರಚನೆಯೇ ನಮ್ಮೆಲ್ಲರ ಹಂಬಲವಾಗಲೆಂದು ಹಾರೈಸುತ್ತೇನೆ. ನಾನು ಇಲ್ಲಿ ದೇವರ ಬಳಿಗೆ ನೀಡಿರುವ ಗಮನ
ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ. ಮನುಷ್ಯನು ಸಮಾಜ